ಈ ಅಜ್ಜಿ ಬೇರೆ ಎಲ್ಲೈತಂತ ಹುಡುಕೊಂಡು ಹೋಗೋಣ ಗೊತ್ತು ಬೇರೆ ಆಗೋಯ್ತು. ಈ ಹುಡುಗಿ ಇರೋ ತಕ ಇದ್ದು ಇವಾಗ ಹೇಳ್ತಿದ್ದಾಳೆ ಬನ್ನಿ ಅತ್ತೆ ಅತ್ಲಾಗ ಹೋಗಿ ಬಂದ್ಬಿಡೋಣ ಅಂತ. ಎಲ್ಲೆಲ್ಲಂತ ಹೋಗೋದು ಏನೋ ಅಲ್ಲ. ನೆನ್ನೆ ಹೇಳಿದ್ರೆ ಒಂದ್ ಮಾತು ಸರಿಯಾಗ್ಬಿಡೋದು. ನಮ್ಮ ಅಜ್ಜಂಗೆ ಹೇಳ್ಬಿಟ್ಟು ಹಂಗ ಹೋಗ್ಬಿಡ್ಬೋದಿತ್ತು. ಆ ಇವಾಗ ಹೇಳ್ತೈತಲ್ಲ ಈ ಹುಡುಗಿ ಏನ್ ಮಾಡೋದಪ್ಪ. ಯಾರ್ಯಾರ ಕಡೆ ಏನೇನ್ ಮಾಡೋದು ಒಂದು ಗೊತ್ತಾಗಲ್ಲ ನನಗೆ. ನನಗ್ ಬೇರೆ ಸಾಕಾಗಂಗ ಆಗೈತೆ. ಒಂದೇಟಿ ಇವತ್ತು ಆರಾಮಾಗಿ ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಅಂತ ನಾನ್ ನೋಡ್ತಿದ್ದೀನಿ. ಅಲ್ಲ ಈ ಹುಡುಗಿ ಚಿಕ್ಕ ಮಕ್ಳು ಆಟ ಮಾಡಂಗೆ ಬಾರತೆ ಹೋಗಿ ಬಂದ್ಬಿಡೋಣ ಅಂತಿದ್ದಾಳೆ. ಎಲ್ಲೆಲ್ಲಂತ ಹೋಗೋದು ಎಲ್ಲೆಲ್ಲಿ ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ನನಗಂತೂ ಅತ್ಲಾಗಿ. ಇದೇನ್ ಗೌರಜ್ಜಿ ತಿಂಡಿ ಆಯ್ತಾ? ಓಹೋ ಏನಪ್ಪೋ ಗೌರಜ್ಜಿ ಇವತ್ತು ಅಪರೂಪಕ್ಕೆ ಈ ದಾರಿಗೆ ಹೋಗ್ತೈತಲ್ಲ, ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ. ಎಲ್ ಗೌರಜ್ಜಿ ಇವಾಗ? ಓಹೋ ಎಲ್ಲಿ ಲಕ್ಷ್ಮ ಕರ್ಮಂತವ್ಲು ಶಾಂತ ಕರ್ಮಂತವ್ಲು ಹೋಗ್ತಿದ್ಯಾ? ಸರಿ ಸರಿ ಆಯ್ತು ಹೋಗ್ಬಾ ಹೋಗು. ನಾನು ಒಂದಿಟ್ಟು ಇಲ್ಲ ಒಂದಿಟ್ಟು ಕೆಲಸ ಐತೆ ಹೋಗ್ತಿದ್ದೀನಿ. ಅಮ್ಮಣ್ಣಿ ನಿಂಗಮ್ಮ, ನಾನು ಲಕ್ಷ್ಮ ಕರ್ಮಂತವ್ಲು ಹೋಗ್ತಿಲ್ಲ, ಶಾಂತ ಕರ್ಮಂತವ್ಲು ಹೋಗ್ತಿಲ್ಲ. ಒಂದಿಟ್ಟು ನಿಮ್ ರಂಗಜ್ಜ ಐತಲ್ಲ ರಂಗಜ್ಜಂಗೆ ಹುಡುಕಡ್ ಹೋಗ್ತೀನಿ ಕಣ್ತಾಯಿ. ಎಲ್ಲಿದಾರ ಏನೋ ನಿನ್ಗೇನಾರು ಸಿಕ್ಕಿರೇನೆ ಅಮ್ಮಣ್ಣಿ? ಅಲ್ಲೇನಾರು ಕಾಣಿಸಿದ್ರೆ ಹೇಳಿ ಅಮ್ಮಣ್ಣಿ ಅದ್ ಎಲ್ಲಿದಾರಂತ. ಒಂದಿಟ್ಟು ಹೋಗಿ ಒಂದಿಟ್ಟು ಕರ್ಕೊಂಬರ್ಬೇಕು ಮಂತಬ ಅರ್ಜೆಂಟ್ ಆಗಿ. ನೋಡ್ದೇನಪ್ಪ ಈ ಅಜ್ಜಿ ಹೇಳ್ತಿರೋದು. ಅಲ್ಲ ಕಣ ಗೌರಜ್ಜಿ, ರಂಗಜ್ಜ ಎಲ್ಲಿರುತ್ತಂತ ನನ್ಗೇನ್ ಗೊತ್ತು ಗೌರಜ್ಜಿ? ನಿನಗ್ ಗೊತ್ತಿರುತ್ತಮ್ಮ. ಈಟೊತ್ತಿಗೆ ಎಲ್ಲಿರುತ್ತಂತ ನನಗ್ ಕೇಳಿದ್ರೆ ಹಂಗಲ್ ಕಡೆ ಅಮ್ಮಣ್ಣಿ, ಹಂಗಲ್ಲ ನಾನು ಹೇಳ್ತಿರೋದು. ನಿಮ್ಮ ಅಜ್ಜ ಏನಾದ್ರು ಅಲ್ಲಿ ಅಂಗಡಿ ಮಂತವ್ರು ಎಲ್ಲಾರು ಕಾಣಿಸಿರ? ಅಲ್ಲೇನಾರು ಎಲ್ಲಾರು ಇದ್ರೆ ಹೇಳಮ್ಮ, ಹೋಗಿ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಕಣಮ್ಮ. ನನ್ಗೂ ಒಂದ್ ಅರ್ಧ ಮುಕ್ಕಾಲ್ ಗಂಟೆಯಿಂದ ಹುಡ್ಕಾಡಿ ಸಾಕಾಗೋಗಂಗ ಆಗೈತೆ. ಅದು ಕೇಳ್ದೆ ಕಣ್ತಾಯಿ. ಎಲ್ಲಾರು ಕಾಣಿಸಿರೇನಮ್ಮ? ಅಯ್ಯೋ ನನ್ಗೆ ಎತ್ಲಾಗಿಂದ ಕಾಣಿಸುತ್ತಜ್ಜಿ ರಂಗಜ್ಜ. ನನಗೇನು ಕಾಣಿಸ್ತಿಲ್ಲಮ್ಮ. ಅದಿರ್ಲಿ ಕಣಜ್ಜಿ, ಏನಿವತ್ತು ಇಷ್ಟೊಂದು ಅರ್ಜೆಂಟ್ ಆತ್ರದಿಂದ ರಂಗಜ್ಜ ಹುಡ್ಕೊಂಡು ಹೋಗ್ತಿದ್ಯಲ್ಲ, ಏನ್ ಸಮಾಚಾರ? ಎಲ್ಲ ಹೋಗ್ತಿದ್ದೀರಾ? ಎಲ್ಲೂ ಇಲ್ಲ ಕಣ, ಸುಮ್ಕಿರಿ ಅಮ್ಮಣ್ಣಿ ಅತ್ಲಾಗಿ. ನಿಮ್ ರಂಗಜ್ಜ ಎಲ್ಲೂ ಹೋಗ್ತಿಲ್ಲ, ಮಂತವಳು ಇರುತ್ತೆ. ನಾನಂದ್ರೆ ಒಂದ್ರೇಟು ನಾನು ಸರೋದಮ್ಮ ಇಬ್ರಾಳನು ಒಂದ್ರೇಟು ತಿಪ್ಪೂರಿಗೆ ಹೋಗಿ ಬರೋಣಂತ. ಸಂಕ್ರಾಂತಿ ಹಬ್ಬಕ್ಕೆ ದಿನಸಿ ಸಾಮಾನೆಲ್ಲ ಹೋಗಿ ತಗೊಂಬರೋಣಂತ ಕಣೆ ಅಮ್ಮಣ್ಣಿ. ಇನ್ಯಾಂತೂ ಇಲ್ಲ. ಆ ಹುಡುಗಿ ನಮ್ಮ ಹುಡುಗಿ ಸರೋದಮ್ಮ ಇದ್ದಾಳಲ್ಲ, ಇರೋವರೆಗೂ ಇದ್ದು ಇವಾಗ ಹೇಳ್ತಿದ್ದಾಳೆ ಮನೆ ಕೆಲಸ ಎಲ್ಲ ಆಗೋಯ್ತತೆ, ಏನು ಅಂತ ಕೆಲಸ ಏನಿಲ್ಲ, ಎಂತದೂ ಇಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ಬಿಟ್ಟು ಇನ್ನೇನು ಸಾಮಾನುಗಳೆಲ್ಲ ತಗೊಂಬಂದ್ಬಿಡೋಣ ಬರ್ರಿ, ಇನ್ನೇ ಪುರ್ಸೊತ್ತಾಗಿದ್ದೀವಿ ದಿನಸಿ ಸಾಮಾನೆಲ್ಲ ಅಂತ ಹೇಳ್ತಿದ್ದಾಳೆ. ನಾನು ಬೇಡ ಕಣೆ ಅಮ್ಮಣ್ಣಿ ಅಂತ ಹೇಳಿರೋನು ಆ ಹುಡುಗಿ ಮಾತೆ ಕೇಳ್ತಿಲ್ಲ. ಆಮೇಕಿಂತ ಪುರ್ಸೊತ್ತಿರೋದ್ ಕಣ್ ಬನ್ನಿ ಅತ್ತೆ ಅಂತ ಆಟ ಮಾಡ್ತಿದ್ದಾಳೆ, ಚಿಕ್ಕ ಮಕ್ಳು ಆಟ ಮಾಡಂಗೆ. ಅದಕ್ಕತ್ಲಾಗಿ ನಿಮ್ ರಂಗಜ್ಜಿಗೂ ಒಂದು ಮಾತು ಹೇಳ್ಬೇಕು. ಅಲ್ಲ ಮಂತವಳನು ನೋಡ್ಕೊಂಡವ್ರು ಯಾರು ಇರಲ್ವಲ್ಲ, ಹಂಗಾಗಿ ಆ ಹುಡುಗ ನಮ್ ಕುಮಾರಣ್ಣನು ಅವನು ಟ್ಯಾಕ್ಟ್ರಿ ತಗೊಂಡು ಉಕ್ಕೆ ಹೊಡಿಯಕ್ ಹೋಗ್ಯಾನ. ಅವನು ಮಂತವಿರೋದಕ್ಕೆ ನಿಮ್ ರಂಗಜ್ಜಂಗಾರ ಬಿಟ್ಟು ನಾವು ಹೋಗಿ ಬರೋಣ ಸಾಮಾನುಗಳು ತಗೊಂಬರಕ್ಕೆ ಅಂತ ಹುಡ್ಕೊಂಡು ಹೋಗ್ತಿದ್ದೀನಿ ಕಣಮ್ಮ. ಅವಾಗ್ಲಿಂದ ಹುಡ್ಕಾಡ್ತಿದ್ದೀನಿ, ಅದೆಲ್ಲಿದಾರ ಏನೋ ಒಂದು ಗೊತ್ತಿಲ್ಲ ನನಗೆ. ನಮ್ಮ ಹುಡುಗಿ ಇವಳು ಸರೋಜಮ್ಮ ನನಗೆ ಮುಂಚೆನೆ ಹೇಳ್ಬಿಟ್ಟಿದ್ರೆ ಸರಿ ಆಗ್ಬಿಡೋದು. ಓಹೋ ಹಂಗನ್ನಜ್ಜಿ. ಹಂಗಾರೆ ಅತ್ತೆ ಸೊಸೆ ಇಬ್ರಾಳು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಸಂತೆಗಿಂತೆ ಎಲ್ಲ ಮಾಡ್ಕೊಂಬರಕ್ಕೆ ಎಲ್ಲ ದಿನಸಿ ಸಾಮಾನೆಲ್ಲ ತಗೊಂಬರಕ್ ಹೋಗ್ತಿದ್ದೀರನ್ರಮ್ಮ? ಸರಿ ಕಣಜ್ಜಿ ಆಯ್ತು, ಹೋಗ್ ಬರ್ರಿ ಹಂಗಾರೆ. ರಂಗಜ್ಜ ನನಗೇನ್ ಕಾಣಿಸ್ತಿಲ್ಲ ಕಣ ಗೌರಜ್ಜಿ, ಬೇಜಾರ್ ಮಾಡ್ಕೋಬೇಡ. ನನಗೇನಾದ್ರು ಕಾಣಿಸಿದ್ರೆ ಮಾತ್ರ ನಾನು ಹೇಳ್ ಕಳಿಸ್ತೀನಿ ಮಾತ್ರ. ಆ ಕಡೆ ಹೋಗ್ತೀನಲ್ಲ ಇವಾಗ, ನಾನು ತೋಟದ ಕಡೆ ಹೋಗ್ತಿದ್ದೀನಿ. ಅಲ್ಲಾದ್ರು ಕಣ್ಣಿಗೆ ಬಿದ್ರೆ ಮಾತ್ರ ಗೌರಜ್ಜಿ ಹುಡುಕ್ತೈತ್ ಕಣಜ್ಜು, ಹೋಗಜ್ಜ ಮಂತವ ಅರ್ಜೆಂಟ್ ಆಗಂತ ಹೇಳ್ ಕಳಿಸ್ತೀನಿ ತಾಯಿ. ಇಲ್ಲ ಅಂತಿದ್ರೆ ನನ್ಗೆ ಏನು ಸಿಕ್ಕಿಲ್ಲಮ್ಮ. ಹೋಗ್ರಿ ಸಾಮಾನುಗಳು ತಗೊಂಬರಕ್ ಹೋಗ್ತಿದ್ದೀನಿ ಅಂದ್ರು. ಕಣೆ ಅಮ್ಮಣ್ಣಿ ಅರ್ಜೆಂಟ್ ಆಗಿ ಬೇರೆ ಹೋಗ್ಬೇಕು. ಈ ಹುಡುಗಿ ನೋಡಿದ್ರೆ ತಡವಾಗಿ ಬೇರೆ ಹೇಳ್ಬಿಟ್ಲು. ನನಗ್ ಬರೀ ಇದೇ ಕೆಲಸ ಆಗೋಯ್ತು ಕಣಿ. ಹೇಳಿ ಅಮ್ಮಣ್ಣಿ ಅತ್ಲಾಗಿ ಬಿಸ್ಲು ಬೇರೆ ನೆತ್ತಿ ಮೇಲೆ ಬಂದ್ಬಿಟ್ಟು, ಹಂಗೆ ಬಿಸ್ಲು ಬೇರೆ ನಿಗಿ ಅಂತ ಉರಿತೈತೆ. ಈ ಬಿಸ್ಲಲ್ಲಿ ಯಾವಾಗ ಹೋಗ್ಬಿಟ್ಟು ಸಾಮಾನುಗಳು ತಗೊಂಬರೋದು? ಆ ಅಂಗಡಿಗಳ ಹತ್ರ ಜನಗಳು ಬೇರೆ ಇವಾಗೆಲ್ಲ ಎಲ್ಲ ದಿನಸಿ ಸಾಮಾನೆಲ್ಲ ತಗೊಳಕ್ಕೆಲ್ಲ ಹಬ್ಬಕ್ಕೆ ಎಲ್ಲ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಗಂಟೆ ಅಲ್ಲಿ ಬೇರೆ ನಿನ್ಕೋಬೇಕು. ಆ ಬಿಸ್ಲೆಲ್ಲ ತಿರ್ಗಾಡ್ಕೊಂಡು ತಗೊಂಬರ ಅಷ್ಟ್ರಲ್ಲಿ ಅಮ್ಮಣ್ಣಿ ಬೇಡ ಸುಮ್ಕಿರಿ ಅನ್ಸಾಗಿ. ಈ ಸಾಕಾಗೋಂಗ್ ಆಗ್ಬಿಡುತ್ತೆ ಅತ್ಲಾಗಿ. ಏನ್ ಮಾಡೋಣ ಅತ್ಲಾಗಿ? ಏನಂದ್ರೆ ಪುರ್ಸೊತ್ತಾಗಿರ್ತೀವಲ್ಲ ಅಮ್ಮಣ್ಣಿ, ಅದಕ್ಕತ್ಲಾಗ ಹೋಗಿ ತಗೊಂಬರೋಣ ಅಂತ ಆಟೆಯ. ಅಲ್ಲ ಕಣ್ ಗೌರಜ್ಜಿ, ಹಿಂಗ್ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದ್ ಮಾತು ಹೇಳ್ತೀನಿ. ಅಲ್ಲ ನಿನಗೆ ಇಷ್ಟೊಂದೆಲ್ಲ ಅಯ್ಯ ಅನ್ಕೊಂಡು ತಗೊಂಬರೋದಂತ ಏನೈತೆ ಅಂತ ನಿನಗೆ ಸಾಮಾನುಗಳೆಲ್ಲ? ಅಲ್ಲ ಮನೆಯಲ್ಲಿ ನೋಡಿದ್ರೆ ರಂಗಜ್ಜ ಐತೆ, ಕುಮಾರಣ್ಣ ಐತೆ, ಪಾಪ ಅವ್ರು ಯಾವತ್ತೂ ತಗೊಂಬಂದ್ ಕೊಡಲ್ಲ ಅಂತ ಹೇಳ್ತಾರ. ರಂಗಜ್ಜಂದ್ ಇರ್ಲಿ ಪಾಪ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರುತ್ತೆ, ತೋಟದ ಕಡೆ ಹೊಲದ ಕಡೆ ಮಂತಾವ ಸ್ಕೂಲ್ ನೋಡ್ಕೊಳ್ಳೋದು ಅದು ಇದು ಮಾಡ್ತಿರುತ್ತೆ. ಕುಮಾರಣ್ಣ ಪಾಪ ತಗೊಂಬರಲ್ಲ ಅಂತ ಯಾವತ್ತೂ ಏನ್ ಹೇಳಿಲ್ವಲ್ಲ ಗೌರಜ್ಜಿ? ಹೋಗಿ ತಗೊಂಬರ್ಬೋದಿತ್ತಲ್ಲ. ನಿನ್ಗೆ ಬಿಸ್ಲಲ್ಲಿ ಅಯ್ಯೋ ಅನ್ಕೊಂಡು ಹೋಗಿ ತಗೊಂಬರೋದಂತದ್ ಏನೈತೆ ಅಂತ ನಾನ್ ಹೇಳೋದು. ಅಲ್ಲ ಮೊನ್ನೆ ಇನ್ನೊಂದು ನೀವು ರಮೇಶಪ್ಪ ಮತ್ತೆ ಅಮ್ಮನೀರ್ ಎಲ್ಲಾರು
ಬಂದಿದ್ರು ಬೆಂಗಳೂರಿಂದ ಎಲ್ಲ ಕಾರ್ ತಗೊಂಡು ತಿಪ್ಟೂರಿಗೆಲ್ಲ ಹೋಗಿದ್ರಿ ಸಾಮಾನುಗಳು ಎಲ್ಲ ಏನೇನೋ ತಗೊಂಬರಕ್ಕೆ ಅವಾಗ ತಗೊಂಬರ್ಲಿಲ್ವಾ ದಿನಸಿ ಸಾಮಾನು ಅಮ್ಮನೇ ಅದ್ರ ಕತೆ ಏನ್ ಹೇಳ್ತಾ ಸುಮ್ಕಿರಿ ಅತ್ಲಾಗಿ ಅಲ್ಲ ಆ ಹುಡುಗನ್ ಬಡ್ಕಂಡೆ ನಾನು ಎಲ್ಲಾರ್ಗು ದಿನಸಿ ಸಾಮಾನು ಹೋಗ್ಬಿಟ್ಟು ತಗೊಂಬರಪ್ಪ ಅಂತ ಹೇಳಿದ್ರೆ ಈ ಹುಡುಗರು ಇದ್ದಾಳನು ಸಾಮಾನುಗಳು ಒಂದ್ ಎರಡು ಇಟ್ಕೊಂಡ್ಬಿಟ್ಟು ಟೀ ಸೊಪ್ಪು ಒಂದಿಟ್ಟು ಎಂತದ ಒಂದ್ 2-3 ಸಾಮಾನುಗಳು ತಗೊಂಬಂದ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬಂದು ಅಂತಾರೆ ಆಮೇಕಿಂದ ಯಾಕಪ್ಪ ತಗೊಂಬರಿಲ್ಲ ಸಾಮಾನುಗಳು ಅಂತ ಹೇಳಿದ್ರೆ ಅಮ್ಮ ನಮಗ್ ಗೊತ್ತಾಗ್ಲಿಲ್ಲ ಕಣಮ್ಮ ಅದ್ ಏನೇನ್ ತಗೊಂಬರ್ಬೇಕು ಏನು ಅಂತ ನೀವು ಲೀಸ್ಟ್ ಕೊಡ್ಲಿಲ್ಲ ಏನಿಲ್ಲ ಏನೇನ್ ಸಂಕ್ರಾಂತಿ ಹಬ್ಬಕ್ಕೆ ತಗೊಂಬರ್ತೀವಲ್ಲ ಬಿಡು ಅಂತ ಹೇಳ್ತಿದ್ದಾನಲ್ಲ ಅಮ್ಮನಿ ಏನ್ ಮಾಡ ಈ ಹುಡುಗರುಗಳಿಗೆ ಯಾರಿಗೂ ಒಂದ್ ಜ್ಞಾನನೇ ಅನ್ನೋದು ಇರಲ್ಲ ಕಣೆ ಅಮ್ಮನಿ ಅದಕ್ಕತ್ಲಾಗಿ ಅವ್ರ ಕೆಲ್ಸದಲ್ಲಿ ಅವ್ರು ಇರ್ತಾರೆ ಅವ್ರಿಗೆ ಯಾಕಮ್ಮ ಅಯ್ಯ ಅನ್ಸಕ್ ಹೋಗೋಣ ನಾವು ನಾವೇ ಹೋಗ್ಬಿಟ್ಟು ತಗೊಂಬರೋಣ ಅಂತ ಹೋಗ್ತಿದೀನಿ ಹಂಗನ್ನಜ್ಜಿ ಹಂಗಾರೆ ಸರಿ ಕಣಜ್ಜಿ ಆಯ್ತು ಹೋಗು ಜೋಪಾನಾಗ ಹೋಗ್ಬಾ ಹಂಗಾರೆ ನೋಡು ರಂಗಜ್ಜಿ ಆ ಕಡೆನೇ ಎಲ್ಲಾರು ಇರುತ್ತೆ ಇಲ್ಲ ತೋಟದ ಕಡೆ ಅತ್ಲಾಗಾರ ಹೋಗಿರುತ್ತೆ ಅಲ್ಲ ಕಣಜ್ಜಿ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿಬಿಡ್ರಿ ಅಮ್ಮನಿ ಸರೋದಮ್ಮನ ಹತ್ರ ಫೋನ್ ಮಾಡಿ ಕೊಡ್ತಾಳೆ ರಂಗಜ್ಜನ್ ಫೋನ್ ನಂಬರ್ ಐತಲ್ಲ ಫೋನ್ ಮಾಡಿದ್ರೆ ಆಯ್ತಮ್ಮ ಇಂಥ ತಾವಲ ಇದೀನ ಅಂತ ಹೇಳ್ಬಿಡು ರಂಗಜ್ಜ ಅಲ್ವಾ ಸುಮ್ಕಿರಿ ಅಮ್ಮನಿ ಅದೆಲ್ಲಿದಾರೋ ಏನೋ ಫೋನ್ ಮಾಡಿರೋ ಫೋನ್ ಎತ್ತಲ್ಲ ಏನಿಲ್ಲ ಮಂತಾವಲೆ ಫೋನ್ ಬಿಟ್ಟು ಹೋಗೈತೆ ಒಂದ್ 10 ಸಲ ಫೋನ್ ಮಾಡಿದೆ ಫೋನ್ ಮಂತಾವಲೆದೇನೆ ಬಡ್ಕಾಡ್ತೈತೆ ಅದು ಎಲ್ಲೂ ಮೊಬೈಲ್ ಬಿಟ್ಟು ಹೋಗ್ಬಿಡುತ್ತೆ ಏನಿಲ್ಲ ಮೊಬೈಲ್ ತಗೊಂಡು ಹೋಗಿದ್ರೆ ಅತ್ಲಾಗಿ ಇಷ್ಟೊತ್ತಿಗೆ ಹೆಂಗ ನಾವು ಕಿಪ್ಟೂರಿಗೆ ಹೋಗ್ಬಿಡ್ತಿದ್ವಿ ಇಷ್ಟೊತ್ತಿಗೆ ನೋಡಿದ್ರೆ ಈ ವಜ್ಜೆ ನೋಡಿದ್ರೆ ಮಂತಾವಲಿ ಇರಲ್ಲ ಈ ಕಡೆ ಮೊಬೈಲ್ ತಗೊಂಡು ಹೋಗಲ್ಲ ಎಲ್ಲಂತ ಹುಡ್ಕೊಂಡು ಹೋಗ ನಾನು ಏನ್ ಬಿಸ್ಲು ಬೆಳಿಗ್ಗೆ ಎದ್ದು ನೋಡಿದ್ರೆ ಚಳಿ ಮನೆಯಿಂದ ಆಚೆ ಕಡೆ ಓಡಕ್ಕಾಗಲ್ಲ ಇವಾಗ ನೋಡಿದ್ರೆ ಈ ಪಾಟಿ ಬಿಸ್ಲೈತೆ ಈ ಬಿಸ್ಲಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ ಕೆಲಸ ಮಾಡಕ್ಕೂ ಆಗಲ್ಲ ಯಪ್ಪ ನನಗೂ ನೀರು ಬಿಟ್ಟು ಅದು ಇದು ಕೆಲಸ ಮಾಡಿ ಸಾಕಾಗೋಗಂಗ ಆಗೋಯ್ತು ಯಪ್ಪ ನನ್ನ ಕೈಲಂತೂ ಆಗ್ತಿಲ್ಲ ಸೊಂಟ ನಾವೆಲ್ಲ ಪಟಿ ಅಂತ ಆಗ್ತೈತೆ ಸೊಂಟ ಎಲ್ಲ ನೆಟ್ಟಗೆ ಮಾಡಕ್ ಆಗ್ತಿಲ್ಲ ಸಾಕಾಗಂಗ ಆಗೋಯ್ತು ಮಂತ ಹೋಗ್ಬಿಟ್ಟು ಒಂದ್ಗಳಿಗೆ ನೆಮ್ಮದಿಯಾಗಿ ನೀರು ಕುಡ್ದು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ 2-3 ಗಂಟೆವರೆಗೂ ಮಾತ್ರ ಆಚೆ ಕಡೆ ಓಡಲ್ಲ ಮನೆಯಿಂದ ಅಷ್ಟು ಸಾಕಾಗ್ಬಿಟ್ಟೈತೆ ಅಯ್ಯೋ ಮೈ ಕೈ ನೋವು ಹಂಗಾಗ್ತಿಲ್ಲ ನನ್ಗೆ ನೋಡ್ದೇನಪ್ಪ ನಾನ್ ನೋಡಿದ್ರೆ ಊರಲ್ಲೆಲ್ಲ ಹುಡ್ಕೊಂಡ್ ಬರ್ತಿದ್ದೀನಿ ಈ ವಜ್ಜೆ ನೋಡಿದ್ರೆ ಅದ್ ಯಾವಾಗ ತೋಟದ ಹತ್ರ ಬಂತು ಅಂತ ಕಾಣನ ತೋಟದ ಹತ್ರ ಇವತ್ತೇನು ಹೋಗಲ್ಲ ನಾನು ಆ ಸ್ಕೂಲಲ್ಲೆಲ್ಲ ಮಂತಾವಲೆ ಕಟ್ಟಾಕ್ಬಿಟ್ಟು ಮೇವೆಲ್ಲ ಹಾಕ್ಬಿಟ್ಟು ಮಲ್ಕೊಂಡ್ತೀನಿ ಹುಷಾರಿಲ್ದಂಗ ಆಗೈತೆ ಮೈಕೈ ನೋವು ಆಗೈತೆ ಅಂತ ಹೇಳ್ಬಿಟ್ಟು ಇವತ್ ನೋಡಿದ್ರೆ ಅಲ್ಲ ತೋಟದ ಹತ್ರ ಬಂದೈತೆ ಹೋಗತ್ಲಾಗಿ ಅಲ್ಲ ಈ ವಜ್ಜಿಂಗೇನು ಮನೆ ಕಡೆ ಏನ್ ಜ್ಞಾನನೇ ಬರಲ್ವಾ ಮಂತ ಹೋಗ್ಬೇಕು ಅದು ಇದು ಅಂತ ಅಲ್ ಕಡಜ್ಜು ಯಾಕಜ್ಜು ಇಲ್ಲಿ ಬಂದಿದ್ಯಾ ತೋಟದ ಹತ್ರ ಹೋಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ತೋಟದ ಹತ್ರನೇ ಬಂದಿದ್ಯಾ ಎಲ್ಲೆಲ್ಲ ಅಂತ ಹುಡ್ಕದ್ ನಿನ್ಗೆ ಹೋಗ್ಲಿ ಸುಮ್ಕಿರಿ ಅತ್ಲಾಗಿ ಅದ್ಯಾಕೆ ಹಿಂಗ ಆಡ್ತಿದ್ಯಾ ಯಾಕ ಮೈ ಕೈ ನೋವು ಆಗ್ಬಿಟ್ಟೈತೆ ನನಗೂ ಅತ್ಲಾಗಿ ಸಾಕಾಗಂಗ ಆಗ್ಬಿಟ್ಟೈತೆ ನಾನೇ ಸಾಕಾಗ್ಬಿಟ್ಟು ಅಯ್ಯೋ ಅಂತಿದ್ದೀನಿ ತಿರ್ಗಾ ನಿಂದ ಬೇರೆ ಅತ್ಲಾಗಿ ಹೋಗು ಅತ್ಲಾಗಿ ಯಾಕೆ ಈ ಕಡೆ ತೋಟದ ಹತ್ರ ಎಲ್ಲ ಹುಡ್ಕೊಂಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಯಾಕು ಇಲ್ಲ ಕಣಜ ಒಂದೇಟು ತಿಪ್ಟೂರಿಗೆ ಹೋಗ್ ಬರೋದಂತ ನಾನು ಅಮ್ಮಣ್ಣಿ ಸರೋಜಮ್ಮನೂ ನಾವು ಇಬ್ರಾಳುನು ಅಲ್ಲ ನೀನು ತೋಟದ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಯಾಕೆ ಬಂದೆ ಅಂತ ಮಂತಾವ ಇರಕ್ ಆಗಲ್ವಾ ನಿನಗೆ ಒಂದ್ಗಳಿಗೆ ಒಂದ್ ದಿವಸನಾದ್ರೂ ಒಂದಿಟ್ಟು ಸಮಾಧಾನದಿಂದ ಇದ್ದು ಒಂದಿರು ಮಂತಾವ ಸುಧಾರಿಸ್ಕೊಳ್ಳೋದಲ್ವೇನಜ್ಜ ಕೆಲಸ ಮಾಡೋದ್ ದಿನಾಲು ಇದ್ದಿದ್ದೇನೆ ಕಾಯಿಲೆ ಪಾಯಿಲೆ ಆದ್ರೆ ಯಾರು ಹೊಣೆ ಆಗ್ತಾರೆ ತಿರ್ಗಾ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ದಿನಾಲೂನು ಆಸ್ಪತ್ರೆಗೆ ಹೋಗ್ತಿರ್ಬೇಕು ಜ್ವರ ಬಂದ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತೀಯ ನೀನ್ ಹೇಳಿ ನನಗೂ ಸಾಕಾಗೋಯ್ತು ಕಣಿ ಹೇಳು ನೀನ್ ಏನ್ ತಲೆಗೆ ಹಾಕಡಲ್ಲ ನೀನು ಆಯ್ತಾ ಸುಮ್ಕಿರಿ ಇವಾಗ ಬೈಕಂಬರ್ಬೇಡ ನೀನು ಅದನ್ನ ದೊಡ್ಡದ್ ಮಾಡ್ಬೇಡ ಏನಂದ್ರೆ ನಾನು ಕುಂತಿದ್ದೆ ಕಣೆ ಮಂತವ್ಲೆ ಕೂತ್ಕೊಳ್ಳೋಣ ಅಂತ ಯಾಕ ಮನ್ಸೆ ತಡಿಲಿಲ್ಲ ಕಣೆ ಯಾರು ಕೂತ್ಕೊಳ್ತಾರಂತ ಈ ಕಡೆ ಬಂದೆ ತೋಟದ ಕಡೆ ಅಡ್ಡಾಡ್ಕೊಂಡಂಗೆ ಆ ಗೌಡ್ರು ಅವ್ರೆಲ್ಲ ಸಿಕ್ಕಿರು ಎಲ್ಲಾರ ಹತ್ರ ಮಾತಾಡ್ಸ್ಕೊಂಡು ಹಿಂಗೆ ಅಡ್ಡಾಡ್ಕೊಂಡು ಇನ್ನೇನು ಮಂತ ಹೋಗೋಣಂತ ನೋಡ್ತಿದೀನಿ ಇನ್ನೇನು ಅಷ್ಟ್ರಲ್ಲಿ ಬೇರೆ ಮೋಟ್ರ್ ಲೈನ್ ಬೇರೆ ಕೊಟ್ರು ನೀರ್ ಬಿಟ್ಟು ಆ ಗುದ್ಲಿ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ನೀರ್ ಕಡೆ ಎಲ್ಲದಕ್ಕೂ ನೀರೆಲ್ಲ ಬಿಟ್ಟು ಇನ್ನೇನ್ ಕರೆಂಟ್ ಹೋಯ್ತು ಇನ್ನೇನು ಮನೆ ಕಡೆ ಬರೋಣ ಅಂತ ನಾನು ಹೊಲ್ಟಿದ್ದೆ ಅಷ್ಟ್ರಲ್ಲಿ ನೀನ್ ಬಂದೆ ಕಣೆ ಆಟೆಯ ನಡಿ ಇನ್ನೇನು ಆಗೋಯ್ತು ಅದ್ ಸರಿ ಈಗ ತಿಪ್ಟೂರಿಗೆ ಯಾಕಮ್ಮ ಹೋಗ್ತಿದ್ದೀರಾ ಮೊನ್ನೆ ಇನ್ನೊಂದು ಮನೆಯವರೆಲ್ಲ ಹೋಗಿ ಬಂದಿದ್ರ ಹುಡುಗ ಇವರು ರಮೇಶಪ್ಪರೆಲ್ಲ ಬಂದಾಗ ಕಾರಲ್ಲೇನೆ ನನಗೊಬ್ನಿಗೆ ಬಿಟ್ಬಿಟ್ಟು ಅಂತದ್ರಲ್ಲಿ ತಿರ್ಗಾ ತಿಪ್ಟೂರಿಗೆ ಯಾಕ್ರೆ ಹೋಗ್ತಿದ್ರ ಅಂತ ಕೆಲಸ ಏನೈತೆ ಏನ್ ದಿನಾಲು ದಿನ ಏನ್ ಮಾಡಕ್ ಕ್ಯಾಮೆ ಇಲ್ವಾ ನಿಮ್ಗೆ ಮಾತೆತ್ತಿರ ತಿಪ್ಟೂರಿಗೆ ಹೋಗಿ ಬರ್ಬೇಕು ಸಾಮಾನ್ ತಗೊಂಡ್ಬರ್ಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ತಿದಿರಲ್ಲ ಏನ್ ಒಂದೇ ದಿವಸ ತಗೊಂಬರಕ್ ಆಗಲ್ವೇಂದ್ರೆ ನಿಮ್ಗೆ ಯಾಕೆ ಹಿಂಗ ಏನಸ್ತಿರೋ ಏನಪ್ಪ ಅತ್ಲಾಗಿ ಮಂತಾವ್ ಕೆಲ್ಸ ಗಿಲ್ಸ ಅದು ಇದು ಮಾಡೋಣ ಅನ್ನಂಗಿಲ್ಲ ಅಲ್ಲಿ ಇಲ್ಲಿ ಹೋಗ್ತಿರಿ ಸುಮ್ಕೆ ಆಯ್ತಾಯ್ತು ಇವಾಗ ಸುಮ್ಕಿರು ಅದ್ಯಾಕೆ ಹಿಂಗ್ ರೇಗಾಡ್ತೀಯ ಮೊನ್ನೆ ಆ ಹುಡುಗರು ಇಬ್ರಾಳ್ಗುನು ಸಾಮಾನ್ ತಗೊಂಬರಲ್ಲ ಪಾಪ ನಾನ್ ಸೀರೆ ತಗೊಂಬರ್ತೀನಿ ಹೋಗ್ಬಿಟ್ಟು ಅಂತ ನಾವು ಹಂಗ ಹೇಳಿದೀವಿ ಈ ಹುಡುಗರು ಹೋಗ್ಬಿಟ್ಟು 2 ಸಾಮಾನ್ ತಗೊಂಬಂದಿದ್ದಾರೆ
ಅದಕ್ಕೆ ಮನೇಲಿ ದಿನಸಿ ಸಾಮಾನು ಆ ಮಸಾಲೆ ಸಾಮಾನು ಎಲ್ಲ ಖಾಲಿ ಆಗಿದಾವಂತೆ. ಅಮ್ಮಣ್ಣಿ ಸರೋಜಮ್ಮ ಹಂಗಂತ ಹೇಳಿದ್ಲು. ಓ ಅದಕ್ಕೆ ಅತ್ಲಾಗಿ ಇನ್ನೇನ್ ಮಾಡೋಣ, ಆ ಹುಡುಗಿ ಹೋಗ್ ಬಂದ್ಬಿಡನ್ ಕಣತೆ, ರಶ್ ಆಗ್ಬಿಡುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಇನ್ನೇನು ಇವಾಗ ಪುರ್ಸೊತ್ತಾಗಿ ಇದೀವಿ, ಕೆಲಸ ಏನಿಲ್ಲ ಇವತ್ತು ಹೋಗ್ ಬಂದ್ಬಿಡೋದು ನಡ್ರಿ ಅಂತ ಆ ಹುಡುಗಿ ಬೆಳಿಗ್ಗೆಯಿಂದಾನ ಒಂದ್ 2-3 ಸಲ ಹೇಳಿದ್ಲು. ನಾನು ಆಯ್ತು ನಿಮ್ಮ ಮಾವನ ಕೈಲಿ ಒಂದ್ ಮಾತು ಹೇಳ್ಬಿಟ್ಟು ಹೋದ್ರೆ ಆಗುತ್ತೆ, ಮಂತಾವ್ ನಿಮ್ ಮಾಮ ಇರುತ್ತೆ ತಡಿಯಮ್ಮಣ್ಣಿ ಹೇಳ್ಬಿಟ್ಟು ಹೋದ್ರೆ ಆಗುತ್ತೆ ಅಂತ ನಾವು ಇಷ್ಟೊತ್ತವರೆಗೂ ಕಾದ್ದು. ನೀನ್ ಆಸಾಮಿ ನೀನು ಮನೆ ಕಡೆ ಬರಂಗೇ ಇಲ್ಲ. ಅದಕ್ಕತ್ಲಾಗಿ ಇನ್ನೇನ್ ಮಾಡೋದು ಹೇಳಿ, ಇವಾಗ ನಿನ್ ಹುಡುಕ ಬೋದ್ಬಿಟ್ಟೆ ಈಗ ಹೇಳದಂತ. ನಡಿ ಇವಾಗ ಹೋಗೋಣ, ನೀನ್ ಮಂತಾವಿರು, ನಾವ್ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡ್ ಬಂದ್ಬಿಡ್ತೀವಿ ಅತ್ಲಾಗಿ. ಇನ್ನೇನ್ ಮಾಡಿದ್ರೆ ಆಗುತ್ತೆ. ಸರಿ ಸರಿ ಆಯ್ತು ನಡಿ. ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದ್ಯಾ, ಇನ್ನೇನ್ ಬರ್ತಿದ್ನಮ್ಮ ನಾನೇ ಅತ್ಲಾಗಿ. ಹುಡ್ಕೊಂಡ್ ಬಂದ್ಬಿಡ್ತೀಯ ಕಾಣ್ಲಿಲ್ಲ ಅಂದ್ರೆ. ಅಮ್ಮಣಿ ಪಾಪ ಸರೋಜಮ್ಮ ರೆಡಿ ಆದೇನಮ್ಮ, ಹೋಗೋಣ ಇನ್ನೇನು ಬಾ ಆಗಿದ್ರೆ ಅತ್ಲಾಗಿ. ಹೋಗ್ಬಿಡೋಣ ರಪ್ಪನ, ಹೋಗಿ ಸಾಮಾನುಗಳೆಲ್ಲ ತಗೊಂಡ್ ಬಂದ್ಬಿಡೋಣ ಬಾರಮ್ಮ. ಸೂರ್ಯ ಬೇರೆ ನೆತ್ತಿ ಮೇಲೆ ಬಂದ್ಬಿಡ್ತು ಕಣ ಬಾ. ಈ ಬಿಸಿಲು ಬೇರೆ ನಿಗಿ 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 ಅಂತ ಉರಿತೈತೆ. ಯಾವಾಗ ಹೋಗ್ಬಿಟ್ಟು ಏನೇನ್ ತಗೊಂಬರೋದು ಒಂದು ಗೊತ್ತಿಲ್ಲ. ಈ ಬಿಸಿಲಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಬಾರಮ್ಮ ಬೇಗ ರಪ್ಪನ್ ಬಂದ್ಬಿಡ ಬಾರಮ್ಮ. ಅತ್ತೆ ಬಂದ್ರ? ಮಾವ ಸಿಕ್ಕಿದಾರೆ ಹೆಂಗ? ಮಾಮ ಎಲ್ಲಿದ್ದೆ ಮಾಮ ನೀನು? ಬೆಳಿಗ್ಗೆಯಿಂದ ಅತ್ತೆ ಮಾತ್ರ ಒಂದ್ 2-3 ಸಲ ಊರೊಳಿಕೆಲ್ಲ ತಿರ್ಗಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನೀವು ನೋಡಿದ್ರೆ ನೀವು ಸಿಗದೇ ಇಲ್ವಲ್ಲ ಮಾಮ, ಸಿಕ್ಕೇ ಇಲ್ಲವು. ಎಲ್ಲೋಗಿದ್ರಿ ಮಾಮ ನೀವು? ಅಮ್ಮಣ್ಣೆ ನಾನು ಒಂದ್ರಿಟ್ಟು ತೋಟದ ಕಡೆ ಹೋಗಿದ್ದೆ ಕಣಮ್ಮ. ಏನ್ ಇವತ್ತು ನೀನು ಮತ್ತೆ ಇಬ್ರಾಳು ಸಾಮಾನ್ ತಗೊಂಬರಕ್ ಹೋಗ್ತಿದ್ದೀರಂತಲ್ಲ? ಸರಿ ಸರಿ ಆಯ್ತು, ಹೋಗಿ ತಗೊಂಬರ್ರಿ. ಮೊನ್ನೆ ಎಲ್ಲಾರು ಕಾರಲ್ಲೇ ಹೋಗಿದ್ದೀರಾ, ಎಲ್ಲಾ ಸಾಮಾನು ಹೆಂಗ ಕಾರಲ್ಲೇ ಇಟ್ಕೊಂಡ್ ಬಂದ್ಬಿಡ್ದೋಯ್ತಿತ್ತು. ನಿಮ್ಗೆ ಬುದ್ಧಿ ಇಲ್ಲ ಕಣಿ ಹೇಳ್ರಿ. ನಿಮ್ಗೆ ನೋಡ್ಬಿಟ್ಟು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಸಾಮಾನುಗಳೆಲ್ಲ ಇದ್ದು ಅಲ್ಲಿ ತಗೊಂಬಂದ್ಬಿಡೋಣ ಅನ್ನಂಗಿಲ್ಲ. ಬರೋದ್ ಬಂದಿದೀವಂತ ದಿಸಕ್ಕೆ 2-3 ದಿವಸಕ್ಕೆ ಒಂದೊಂದ್ಸಲಿ ಹೋಗ್ತಿರ್ತೀರಲ್ಲಮ್ಮ. ಕೆಲಸ ಎಲ್ಲ ಬಿಟ್ಬಿಟ್ಟು ಮನೆ ಕೆಲಸ ಮಾಡೋದ್ ಬಿಟ್ಟು ನೀವು. ಸರಿ ಆಯ್ತು ಹೋಗ್ರಿ ಇವಾಗ. ಆಗದಾಗೋಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ ಇವಾಗ. ಅಮ್ಮನೆ ಸಾಮಾನುಗಳೆಲ್ಲ ಬರ್ಕೋಬೇಕು, ಆ ಖಾಲಿ ಆಗಿರೋದೆಲ್ಲ ಚೀಟಿಲ್ ಬರ್ಕೋಬೇಕು ಅಂತ ಹೇಳ್ತಿದ್ದೆ. ಎಲ್ಲ ಬರ್ಕಡೆನಮ್ಮ. ಏನಾರ ಮರ್ತಿರ್ತೀಯ ನೆನಪು ಮಾಡ್ಕ. ಎಲ್ಲ ಸಾಮಾನುಗಳೆಲ್ಲ ತಗೊಂಬಂದ್ಬಿಡ್ಬೇಕು. ಏನಂದ್ರೆ ಮಾರನೇ ದಿವಸ, ಹಬ್ಬದ ಮಾರನೇ ದಿವಸ ನಿಮ್ಮ ಮಾಮ ಒಬ್ರು ಹೋಗ್ಬಿಟ್ಟು ಇದೆಲ್ಲ ತಗೊಂಬರ್ಬೇಕು. ಆಟೆಯ ಏನಂತೀಯ? ಬಾಳೆಹಣ್ಣು, ಹೂವ, ಹಣ್ಣು ಇಷ್ಟು ಬಿಟ್ರೆ ಇನ್ನೆಲ್ಲ ಸಾಮಾನುಗಳೆಲ್ಲ ಇವತ್ತು ತಗೊಂಬಂದ್ಬಿಡ್ಬೇಕಮ್ಮಣ್ಣಿ ನಾವು. ಆ ಮಸಾಲೆ ಸಾಮಾನುಗಳೆಲ್ಲ ಖಾಲಿ ಆಗೈತಂತ ಹೇಳಿದ್ದಲ್ಲ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲ ಗಸಗಸೆ ಇವೆಲ್ಲದನ್ನು ಬರ್ಕೊಂಡಿದೀಯನಮ್ಮ. ಯಾವ್ದಾವ್ದು ಬೇಕು ಎಷ್ಟೆಷ್ಟು ಬೇಕು ಅಂತೆಲ್ಲ ಬರ್ಕೊಂಬಿಡು. ಎಲ್ಲ ಸಾಮಾನುಗಳು ಒಂದೇ ಸರಿ ತಗೊಂಬಂದ್ಬಿಡೋಣ, ಸರಿನಾ? ಕಣತೆ ಆಯ್ತು. ಅಲ್ಕಣತೆ ಈ ದಿನಸಿ ಸಾಮಾನುಗಳು ಜಾಸ್ತಿನೇ ಇದಾವೆ. ಏನಾದ್ರೂ ಲಗೇಜ್ಗಳೆಲ್ಲ ಆ ಕಡೆಯಿಂದ ತುಂಬ್ಕೊಂಬರಕ್ ಆಗ್ಲಿಲ್ಲ ಅಂದ್ರೆ, ನಮಗೆ ಕೈಲಿ ಇಟ್ಕೊಂಬರಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋಣತ್ತೆ ನೀವೇ ಹೇಳ್ರಿ. ನಾವ್ ಹಾಳಾದವಳತ್ಲಾಗಿ ಅವತ್ತು ನಾನೇ ಅತ್ಲಾಗ ಸಾಮಾನ್ ತಗೊಂಬರಕ್ ಹೋಗಿದ್ರು ಆಗ್ತಿತ್ತು. ನಾನು ನಿಮ್ ಜೊತೆ ಸೀರೆ ತಗೊಂಬರಕ್ ಬಂದ್ಬಿಟ್ಟೆ. ಇವ್ರು ನೋಡಿದ್ರೆ ಇವ್ರಿಬ್ರಾಳು ಅಣ್ಣ ತಮ್ಮ ತಲೆಗೆ ಹಾಕೊಂಡಿಲ್ಲ. ಏನೇನ್ ಸಾಮಾನ್ ಬೇಕೋ 1-2 ಸಾಮಾನ್ ತಗೊಂಡು ಸುಮ್ಮಕ್ ಬಂದ್ಬಿಟ್ಟಿದ್ದಾರೆ. ಹೋಗ್ರಿ ಅತ್ಲಾಗಿ. ಆಯ್ತು ಅಮ್ಮಣ್ಣಿ, ಅವ್ರು ಯಾವತ್ತು ಏನ್ ಸಾಮಾನ್ ತಗೊಂಬರಕ್ಕೆ ಮೊದ್ಲಿ ನಾನು ಹೋಗಿಲ್ ಕಣೆ ಅಮ್ಮಣ್ಣಿ. ಏನ್ ಮಾಡ್ತೀಯಾ, ಮೊದ್ಲಿ ನಾನು ಹೋಗ್ತೀನಿಲ್ಲ, ಅವ್ರ ಅಪ್ಪ ಯಾವ ಹೋಗುತ್ತೆ. ಅವ್ರಿಗೆ ಯಾವತ್ತು ಹಂಗೆಲ್ಲ ತಗೊಂಬಂದು ರೂಢಿ ಇಲ್ಲ ನೋಡು. ಅದಕ್ಕೆ ಹಂಗೆ ಉದಾಸೀನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅತ್ಲಾಗಿ. ಆಯ್ತಾಯ್ತು ಹೋಗ್ಲಿ, ಬೇಜಾರ್ ಮಾಡ್ಕೊಬೇಡ ಇವಾಗ. ಅಮ್ಮಣ್ಣಿ ಹಂಗೇನಾದ್ರೂ ಜಾಸ್ತಿ ಸಾಮಾನು ಆಯ್ತು ಅಂದ್ರೆ ಆಟೋ ಮಾಡ್ಕೊಂಡು ಆಟೋದಲ್ಲೇ ತಗೊಂಬಂದ್ಬಿಟ್ರೆ ಆಗುತ್ತೆ ಕಣೆ. ಹೇಳು, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಅಮ್ಮಣ್ಣಿ? ನಾನು ಇರೋವರೆಗೂ ತಲೆ ಕೆಡಿಸ್ಕೊಬೇಡ. ಬಾ ಮೊದ್ಲು ಹೋಗಿ ಸಾಮಾನ್ ತಗೊಂಬರ ಬಾರಮ್ಮ. ಯಾಕಷ್ಟು ಅಲ್ಲಿವರೆಗೂ ಯಾಕಮ್ಮ ನೀನ್ ಯೋಚನೆ ಮಾಡ್ತೀಯ? ನಿನ್ ಅಯ್ಯ ಅನ್ನಿಸ್ಕೊಂಡು ನಾನು ಯಾವತ್ತರ ಕರ್ಕೊಂಡ್ ಬಂದಿದ್ದೀನ. ಆಟೋ ಮಾಡ್ಕೊಂಡ್ ಬಂದ್ರೆ ಆಗುದ್ ಬಾ, 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಸರಿ ಕಣಜ ಆಯ್ತು, ಬರೋಣ. ನಾನು ಒತ್ತಾಗೋಯ್ತು, ಅಮ್ಮಣ್ಣಿ ಹೋಗ್ತಿದ್ದಾಳೆ ಮನೆ ಕಡೆ. ಒಂದ್ರೇಟು ಜೋಪಾನ. ಪಾಪನ್ ಬೇರೆ ಹೇಳಿಲ್ಲ ಏನಿಲ್ಲ. ಅಮ್ಮನೂ ಅಜ್ಜಿ ಎಲ್ಲೋಗಿದಾರ ಅಂತ ಏನಾರ ಆಟ ಗೀಟ ಮಾಡ್ಕೊಂಡ್ ಕೂತ್ಕೊಂಡ್ರೆ ಇಲ್ಲ ಒಂದ್ರೇಟು ಎಲ್ಲ ಹೋಗಿದ್ದಾರೆ, ಬರ್ತಾರ ಕಣ್ ಸುಮ್ನಿರ್ ಪಾಪ ಅಂತ ಹೇಳು, ಹೊಲತಾ ಹೋಗಿದ್ದಾರೆ ಅಂತ. ಎತ್ಲಾಗೂ ಕಳ್ಸಕ್ ಹೋಗ್ಬೇಡ ಒಂದ್ರೇಟು ಅವನು. ಮಂತಾವ್ ಹೆಂಗೂ ಇಲ್ಲ ಅಜ್ಜಿ ಇಲ್ಲ ಅಂತ ಅಲ್ಲಿ ಇಲ್ಲಿ ಊರೊಳಿಕ್ ಆಟಾಡಕ್ ಹೋಗ್ಬಿಡ್ತಾರೆ. ಮತ್ತೆ ಊರೊಳಿಕ್ ಹೋಗ್ಲಿ ಬೇಕಾದ್ರೆ ಆ ಕೆರೆ ಕಟ್ಟೆ ತಾವ ಏನಾರು ಹೋಗ್ಬಿಟ್ರೆ ಏನ್ ಮಾಡೋದು? ಮತ್ತೆ ಭಯ ಆಗ್ತಿರುತ್ತೆ. ಎಲ್ಲೂ ಕಳಿಸ್ಬೇಡ ಒಂದ್ರೇಟು. ಸರಿ ಕಣ ಆಯ್ತು ಹೇಳೆ. ನನ್ಗೇನ್ ಗೊತ್ತಿಲ್ವೇನೆ, ನನಗ್ ಗೊತ್ತಾಗಲ್ವೇನೆ. ನಿನ್ಗೆ ಎಷ್ಟು ಪ್ರೀತಿ ಆಯ್ತೋ ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಐತೆ ನನ್ನ ಮೊಮ್ಮಗರ ಮೇಲೆ. ನನಗೂ ಭಯ ಇರಲ್ವೇನೆ ಮಕ್ಳುಗಳ ಮೇಲೆ. ನೀನ್ ಚೆನ್ನಾಗಿ ಹೇಳ್ತೀಯಮ್ಮ ನೀನು. ಮಾತಿಗೂ ನೆನಪು ಮಾಡ್ತಿರ್ತೀಯ ನನಗೆ. ಆಯ್ತಾಯ್ತು, ನಾನು ನೋಡ್ಕೊಂತೀನಿ. ಎಲ್ಲಾ ಸಾಮಾನುಗಳು ಅರ್ಜೆಂಟಾಗಿ ಬರಕ್ಕೇನು ಹೋಗ್ಬೇಡ. ಅರ್ಜೆಂಟ್ ಮಾಡ್ಕೊಂಡು ಎಲ್ಲಾ ಸಾಮಾನುಗಳು ಒಂದ್ ಅರ್ಧ ಗಂಟೆ ನಿನ್ಕೊಂಡು ನೋಡ್ಕೊಂಡು ಲೆಕ್ಕ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ತಗೊಂಬರ್ರಿ. ಮತ್ತೆ ಓದ್ಸಲಿ ಮಾಡ್ಕೊಂಡು ಬಂದಿದ್ದಲ್ಲ ಸಾಮಾನುಗಳು ನೆಟ್ಟಿಗೆ ಇಲ್ದಲೆ ಎಲ್ಲಾ ಸಾಮಾನುಗಳೆಲ್ಲ ಏನ್ ಅರ್ಧ ಬರ್ಧ ಬಿಟ್ಟು ಬಂದಿದ್ದಲ್ಲ, ಹಂಗ್ ಮಾಡ್ಬೇಡ.
ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಆಟೋ ಮಾಡ್ಕೊಂಡೆ ಬರ್ರಿ, ಸಾಮಾನುಗಳೆಲ್ಲ ಕರೆಕ್ಟಾಗಿ ತಗೊಂಬರ್ರಿ. ಆಗಾಗಲ್ಲ ವಾರ ವಾರನು ಹೋಗಿ ತಗೊಂಬರಕ್ ಆಗಲ್ಲ. ಹೆಂಗ ಒಂದ್ 2-3 ತಿಂಗಳಿಗೆ ಆಗಂಗೆ ಒಂದೇ ಸಲ ತಗೊಂಬಂದ್ಬಿಡ್ರಿ ಹೋಗಿ. ಹಂಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಆ ಬೇಕ್ರಿಲಿ ನಮ್ಮೂರ್ ಕಡೆ ಬರೋ ರೋಡಲ್ಲಿ ಅಲ್ಲಿ ಬೇಕ್ರಿ ಐತಲ್ಲೇ, ಹೊಸ್ದಾಗ್ ಆಗೈತ್ ನೋಡು, ದೊಡ್ಡ ಬೇಕ್ರಿ. ಅದ್ರಲ್ಲಿ ಆ ಮೊಟ್ಟೆ ಪಪ್ಸು ಚಿಪ್ಸು ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಪಾಪಂಗೆ ಮೊಟ್ಟೆ ಪಪ್ಸು ಒಂದಿಟ್ಟು ಪಾನಿಪುರಿ ಇವೆಲ್ಲ ಕಟ್ಟಿಸ್ಕೊಂಬಾರೆ. ಮತ್ತೆ ಅವನಿಗೆ ಸಮಜಾಯಿಸಿರ್ತೀನಿ. ಎಲ್ಲ ಹೋಗಿರ್ತಾರೆ ತಗೊಂಬರ್ತಾರೆ, ಸುಮ್ಕಿರ್ ಪಾಪ ನಿನಗೆ ತಿನ್ನೋದಕ್ಕಂತ. ಮತ್ತೆ ಆಸೆ ಮಾಡ್ಕೊಂಡು ನೋಡ್ಕೊಂಡಿರ್ತಾನ ಅವನು. ತಗೊಂಬರ್ರಿ, ಮತ್ತೆ ಮರ್ತು ಬಂದ್ಬಿಟ್ಟಿಯ ನೀನು, ಅರ್ಜೆಂಟ್ ಆಯ್ತು ಅಂತ. ಇಲ್ಲ ಕಣೆ ಹೇಳಜ, ತಗೊಂಬರ್ತೀನಿ. ಅಲ್ಲ ಕಣಜ, ಅವನಿಗೆ ಈಗ ತಿಪ್ಪುಡಿಗೆ ಹೋಗಾದ್ಮೇಲೆ ಅವನಿಗೆ ಬರಿ ಕೈಯಲ್ಲಿ ಬರಕ್ಕಾಗುತ್ತಾ ಏನು ತಿನ್ನಕ್ಕೆ ತಗೊಂಬರ್ದಂಗೆ? ತಗೊಂಬರ್ತೀನಿ ಕಣೆ ಹೇಳು, ಇನ್ನೇನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಸರಿ ಸರಿ ಆಯ್ತು, ಗೊತ್ತಾಗೋಯ್ತು, ನಾನು ಬರ್ತೀನಿ ಮನೆ ಕಡೆ. ಜೋಪಾನ. ಬೆಳಗಿಂದ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ. ಈ ಬಿಸ್ತಲ್ ಬಂದಿದ್ದಕ್ಕೂ ಅದಕ್ಕೂ ಹೋಗ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ ಕಣಪ್ಪ ಅತ್ಲಾಗಿ. ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ. ಇವ್ ಶಂಕರಾಜ ಬಂದು ಆಚೆ ಕಡೆಯಿಂದ ನಾನು ಕೂಕೊಂಡ್ರದೂನು ಆಚೆ ಕಡೆ ನಾನಂತೂ ಎದ್ದೋಗಲ್ಲ ಇವತ್ತು. ನನ್ನ ಕೈಲಂತೂ ಆಗಲ್ಲ, ಎಲ್ಲೆಲ್ಲೂ ಹೋಗಲ್ಲ ನಾನು. ನೆಮ್ಮದಿಯಾಗಿ ಹೋಗಿ ಮಲ್ಕೊಂಡ್ಬಿಡ್ಬೇಕು ನಾನು. ಅಮ್ಮನಿ, ಮೊದ್ಲೆಲ್ಲ ಬರ್ತಿದ್ದು ಇದೇನ ಅಂಗಡಿ ನಾವು? ನನಗೆ ಯಾಕ ಅನುಮಾನ ಕಣಮ್ಮ. ಮೊದ್ಲು ಬೇರೆ ಇರ್ತಿದ್ರಲ್ಲ, ಇವಾಗ ಇವ್ರು ಯಾರೋ ಬಂದು ಕುಂತಾರಲ್ಲ ಇವ್ರು. ಸಾಮಾನ್ಯಕ್ಕೆ ಅಂಗಡಿ ಚೇಂಜ್ ಮಾಡಿರ್ಬೇಕು, ಬದಲಾಯಿಸಿರ್ಬೇಕು. ಬಾರಿ ಅಮ್ಮನಿ, ಬೇರೆ ಅಂಗಡಿಗಾದ್ರೂ ಹೋಗೋಣ. ಅಯ್ಯೋ ಅಜ್ಜಿ, ಇಲ್ಲ ಬನ್ನಿ. ಅಂಗಡಿ ಏನು ಬೇರೆದಾಗಿಲ್ಲ, ಇದೇ ಅಂಗಡಿ ಮಾಮೂಲಿನಿಗಿರೋದು. ಏನಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದೀವಿ ಅಷ್ಟೇನೆ. ಒಂದ್ ಸ್ವಲ್ಪ ಅಂಗಡಿ ಎಲ್ಲ ಅಗಲ ಮಾಡಿಬಿಟ್ಟು ಪೇಂಟ್ ಎಲ್ಲ ಹೊಡಿಸಿ ಒಳಗಡೆ ಎಲ್ಲ ಫ್ರೇಮ್ ಎಲ್ಲ ಬೇರೆ ಬೇರೆದೆಲ್ಲ ಹಾಕ್ಸಿದೀವಿ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ. ಮೊದ್ಲು ಕುಂತಿದ್ದು ನಮ್ಮ ಅಣ್ಣ ಬರ್ತಿದ್ದ ಅಂಗಡಿಗೆ, ಅವನು ಬೇರೆ ಕಡೆ ಅಂಗಡಿ ಓಪನ್ ಮಾಡಿದಾನೆ. ಹಂಗಾಗಿ ನಾನು ಈ ಅಂಗಡಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಕಣಜ್ಜಿ. ನೀವು ಹಳೆ ಗಿರಾಕಿ ಅಲ್ಲೂರಾ, ನಾನು ಮೊದ್ಲೆಲ್ಲ ನೋಡ್ತಿದ್ದೆ ನಿಮ್ಗೆ. ಬನ್ನಿ ಅಜ್ಜಿ, ಏನ್ ಬೇಕಿತ್ತು, ಏನೇನ್ ಸಾಮಾನು ಬೇಕಿತ್ತು? ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನು ತಗೊಂಬರಕ್ ಬಂದ್ರಾ? ಬನ್ನಿ, ಯಾವ್ಯಾವ ಸಾಮಾನು ಹಾಕ್ಲಿ? ಹೌದನ್ನಪ್ಪ. ಓಹೋ, ಮೊದ್ಲು ನಿಮ್ಮ ಅಣ್ಣ ಅನ್ನು ಇರ್ತಿದ್ದು, ಈಗ ನೀನೇ ಅನ್ನಪ್ಪ. ಸರಿ ಸರಿ ಕಣಪ್ಪ, ಆಯ್ತು. ಮೊದ್ಲೆಲ್ಲ ಸಾಮಾನುಗಳೆಲ್ಲ ನಿಮ್ಮ ಅಣ್ಣ ಒಂದಪ್ಪ ರೇಟ್ ಎಲ್ಲ ನೋಡಿ ಚೆನ್ನಾಗಿ ಹಾಕೊಡೋನು, ಮತ್ತೆ ಐಟಮ್ಗಳೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿರೋದು ತರ್ಸೋನು. ಮತ್ತೆ ಹಂಗೆ ಸಾಮಾನುಗಳನ್ನ ತರಿಸಿದ್ಯೋ ಏನೋ ಕಡಿಮೆ ಇದ್ ಮಾಡೋದಂತ ಸಾಮಾನುಗಳನ್ನ ತರಿಸ್ತಿದ್ಯಾ? ನೋಡಪ್ಪ, ನೋಡು, ಮುಂದಿನ ಸಲಿಂದ ಬರ್ಬೇಕಂದ್ರೆ ನನಗೆ ಮಾತ್ರ ಚೆನ್ನಾಗಿರೋ ಸಾಮಾನುಗಳು ಬೇಕು. ಎಣ್ಣೆ ಐಟಮ್ ಆಗ್ಲಿ, ಬೆಲ್ಲ ಆಗ್ಲಿ, ದಿನಸಿ ಸಾಮಾನು ಯಾವ್ದಾರ ಇರ್ಲಿ, ಎಲ್ಲ ಕರೆಕ್ಟ್ ಆಗಿರ್ಬೇಕು. ಒಂದ್ ಈಟು ಹೆಚ್ಚು ಕಮ್ಮಿ ಆಯ್ತು ಅಂದ್ರು ಮುಂದಿನ ಸರಿ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ ನೋಡು ನಾನು. ಎಲ್ಲಾದ್ರೂ ಉಂಟೇನಜ್ಜಿ, ಎಲ್ಲಾದ್ರೂ ಉಂಟಾ? ಹಿಂಗೆಲ್ಲ ಮಾಡಕ್ಕಾಗುತ್ತೇನಜ್ಜಿ? ಅದ್ರಲ್ಲೂ ನೀವು ಹಳೆ ಗಿರಾಕಿಗಳು, ನಿಮ್ಗೆಲ್ಲ ಬಿಟ್ಕೊಡೋಕ್ಕಾಗುತ್ತಾ? ನಾವು ಇದ್ ಮಾಡಕ್ಕಾಗುತ್ತಾ? ಮೋಸ ಮಾಡೋದಕ್ಕಾಗುತ್ತೇನಜ್ಜಿ? ಇಲ್ಲ ಕಣಜ್ಜಿ, ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಸಾಮಾನುಗಳೆಲ್ಲ ಕರೆಕ್ಟ್ ಆಗಿ ಕೊಡ್ತೀನಿ. ಏನೇನು ಬೇಕಿತ್ತು ಹೇಳಿ ನಿಮ್ಗೆ ಸಾಮಾನುಗಳು? ಇನ್ನೇನಪ್ಪ ಮಾಮೂಲಿ, ಇನ್ನೇನು ಎಳ್ಬೀರ್ ಮಾಡೋದಕ್ಕೆ ಬೆಲ್ಲ ಬೇಕಿತ್ತು, ಇನ್ನೇನು ಬಿಳಿ ಎಳ್ಳು ಬೇಕಿತ್ತು ನಮ್ಗೆ. ಅದು ಬಿಟ್ರೆ ಇನ್ನೇನಪ್ಪ, ಗೋಡದಿಟ್ಟು ಬೇಕಿತ್ತು, ಇನ್ನೇನು ಬೇಕಿತ್ತು, ರವೆ ಬೇಕಿತ್ತು, ಸಕ್ಕರೆ ಬೇಕಿತ್ತು, ಅವಲಕ್ಕಿ ಬೇಕಿತ್ತು ನಮ್ಗೆ. ಮಸಾಲೆ ಐಟಮ್ ಅಲ್ಲಿ ಎಲ್ಲ ಏಲಕ್ಕಿ 50 ಗ್ರಾಮ್ ಹಾಕ್ಬಿಡು, ಚಕ್ಕೆ ಹಾಕು, ಲವಂಗ ಹಾಕು, ಗಸಗಸೆ ಹಾಕು. ಅಮ್ಮನಿ, ಸರೋಜಮ್ಮ, ಇನ್ನೇನು ನಮ್ಮ ಬೇಕು? ಮತ್ತೆ ಹಲ್ಲುಜ್ಜೋದಕ್ಕೆ ಮನೆಯವ್ರಿಗೆಲ್ಲರಿಗೂ ಹೊಸ ಬ್ರಷ್, ಮತ್ತೆ ಪೇಸ್ಟು. ಅದು ಬಿಟ್ರೆ ಇನ್ನೇನಪ್ಪ, ಶಾಂಪು ಹಾಕ್ಬಿಡಪ್ಪ ಎಲ್ಲಾರ್ಗು. ನಾವು ಮನೆಯವರೆಲ್ಲ ಒಂದೇ ತರ ಶಾಂಪು ಯೂಸ್ ಮಾಡೋದು. ಶಾಂಪು ಹಾಕ್ಬಿಡು, ಬಟ್ಟೆ ತೊಳೆಯಕ್ಕೆ ಸೋಪ್ ಹಾಕ್ಬಿಡು, ಸೋಪಿನ ಪುಡಿ ಹಾಕ್ಬಿಡು. ಇವೆಲ್ಲ ರಪ್ಪನ ಹಾಕ್ಬಿಡಪ್ಪ ನೀನು. ನೀನು ನಾನು ಹೇಳ್ದಂಗೆ ಕಾಯ್ಕೊಂಡು ನಿನ್ಕೋಬೇಡ ನೀನು, ಕೇಳಿಸ್ಕೊಂಡು ಪಟ 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 ಅಂತ ಸಾಮಾನುಗಳು ತೆಗೆದ್ಬಿಟ್ರೆ ಅತ್ಲಾಗ ನಾವು ಹೋಗ್ಬಿಡ್ತೀವಿ. ನನಗೂ ಸಾಕಾಗೋಗ ಆಗ್ಬಿಟ್ಟೈತೆ ಅತ್ಲಾಗಿ. ಆಯ್ತು ಅಜ್ಜಿ, ಆಯ್ತು. ಸಾಮಾನುಗಳೆಲ್ಲ ತೆಗಿತೀನಿ, ಕೊಡ್ತೀನಿ. ನಿಮ್ಗೆ ಎಂಥದ್ದು ಬೇಕು ಆ ಥರ ಸಾಮಾನುಗಳೆಲ್ಲ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆರಾಮಾಗಿ ಕುತ್ಕೊಳ್ಳಿ ಒಂಗಳಿಗೆ. ಅರ್ಜೆಂಟ್ ಮಾಡಬೇಡಿ, ಆ ಥರ ಮಾಡಬೇಡಿ. ಯಾಕಂದ್ರೆ ಆ ಥರ ಮಾಡಿಬಿಟ್ರೆ ನಮಗೂ ಕರೆಕ್ಟಾಗಿ ಸಾಮಾನುಗಳು ತೆಗಿಯೋಕ್ಕಾಗಲ್ಲ, ನಿಮಗೂ ಕನ್ಫ್ಯೂಸ್ ಆಗಿಬಿಡುತ್ತೆ, ಎಲ್ಲ ಮರ್ತೋಗ್ಬಿಡ್ತೀವಿ ಕಣಜ್ಜಿ. ಅದಕ್ಕೋಸ್ಕರ ನೀವು ಸಾಮಾನುಗಳೆಲ್ಲ ಒಂದೊಂದೇ ನೆನಪು ಮಾಡ್ಕೊಂಡು ನಮ್ಗೆ ಹೇಳ್ತೀರಿ, ನಾನು ಪಟ 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 ಅಂತ ಸಾಮಾನುಗಳೆಲ್ಲ ತೆಗೆದು ಕೊಡ್ತೀನಿ ಕಣಜ್ಜಿ. ಆಯ್ತಾ? ಸರಿ ಆಯ್ತೇನಜ್ಜಿ? ಸರಿ ಕಣಪ್ಪ, ಆಯ್ತು. ಈಗಳೇ ಪಾಪ ಇಲ್ಲ ಕುಡಿಯಕ್ಕೆ ಜ್ಯೂಸ್ ಗೀಸ್ ಏನಾರು ತಂಪಾಗಿರೋದೇನಾರು ಕೊಡ್ಸಪ್ಪ. ಇಲ್ಲ ಅಂದ್ರೆ ಇಲ್ಲೇ ಕೊಡಪ್ಪ ನಿಮ್ಮ ಅಂಗಡಿಲಿದ್ರೆ, ನನಗೆ ಬಾಯಿ ಅರ್ಸಂಗ್ ಆಗ್ಬಿಟ್ಟೈತೆ. ಇಲ್ಲ ಎಲ್ಲಾದ್ರೂ ಇಲ್ಲೇ ಅಕ್ಕಪಕ್ಕದಲ್ಲಿ ಏನಾದ್ರು ಕಬ್ನಾಲಿನ ಜ್ಯೂಸ್ ಏನಾರು ಇದ್ರೆ ಅಲ್ಲಾದ್ರೂ ತರಿಸ್ಕೊಡಪ್ಪ, ನನಗೆ ಸಖತ್ ಸುಸ್ತಾಗ್ತೈತೆ. ಅಯ್ಯೋ ಹೌದೇನಜ್ಜಿ? ಹೌದಾ? ಇಷ್ಟೊತ್ತವರೆಗೂ ನಮ್ಮ ಕೆಲಸದವನಿದ್ನಪ್ಪ, ಐಟಮ್ಗಳೆಲ್ಲ ತೆಗಿಯೋನು. ಹುಡುಗ ಇದ್ದಿದ್ರೆ ನಾನು ತರಿಸ್ಕೊಡ್ತಿದ್ದೆ. ಏನು ಮಾಡ್ತೀರಾ, ಇವಾಗೇನು ಅವನು ಊಟಕ್ಕೆ ಹೋದ.
ಸರಿ ಕಣಜ್ಜಿ ಆಯ್ತು. ಸಾಮಾನುಗಳೆಲ್ಲ ತೆಗೆದು ಕೊಟ್ಬಿಟ್ಟು ನಿಮ್ಗೆ ಜ್ಯೂಸ್ ಬೇಕಾ, ಜ್ಯೂಸು ಇಲ್ಲ ಕಬ್ನಾಲಿನ ಜ್ಯೂಸು ನಾನು ಹೋಗಿ ತಗೊಂಬರ್ತೀನಿ. ಅಷ್ಟ್ರಲ್ಲಿ ನಮ್ಮ ಹುಡುಗ ಬರ್ತಾನೆ, ಇಲ್ಲ ಅವನ ಕೈಲೇ ತರಿಸ್ಕೊಡ್ತೀನಿ. ಒಂದ್ಗಳಿಗೆ ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲಿ ನೀರಿನ ಬಾಟ್ಲಿ ಇದೆ, ನೀ ಬೇಕಂದ್ರೆ ನೀರು ಕುಡಿದು ಒಂದ್ಗಳಿಗೆ ಸುಧಾರಿಸ್ಕೊಳ್ಳಜ್ಜಿ. ಬಿಸ್ಕತ್ ಏನಾರು ತಿಂತಿದ್ದೀರಾ? ಸುಧಾರಿಸ್ಕೊಳ್ಳಿ, ಬಿಸ್ಕತ್ ಏನಾರು ತಿನ್ನಿರಂತೆ, ಕೊಡ್ತೀನಿ ನಾನು. ಬಿಸ್ಕತ್ ಅಂದ ತಕ್ಷಣ ಮರ್ತ್ಬಿಟ್ಟೆ ಕಳ್ಳೆ ಪಾಪಾಲೆ. ನಮ್ಮ ಹುಡುಗಾದ್ರು ನಮ್ಮ ಅಜ್ಜಿ ಇದಾರಲ್ಲ, ಬೆಳಿಗ್ಗೆ ಎದ್ದಾಡ್ ಕೆಳಗನೆ ಬಿಸ್ಕತ್ ತಿಂತಾರೆ ಟೀ ಜೊತೆ. ಒಂದ್ ಲೀಟರ್ ಬಿಸ್ಕತ್ ಒಂದ್ 10 ರೂಪಾಯಿನ ಒಂದ್ 2 ಪ್ಯಾಕೆಟ್ ಬಿಸ್ಕತ್ ಹಾಕ್ಬಿಡು, ಸರಿನಾ? ಅಮ್ಮಣ್ಣಿ, ಇನ್ನೇನೆ ಅಮ್ಮಣ್ಣಿ, ಅಕ್ಕಿ ಏನಾರು ಬೇಕಿತ್ತೇನೆ ಅಮ್ಮಣ್ಣಿ? ಅಕ್ಕಿ ಬೆಲ್ಲ ಬೇರೆದು? ಅಕ್ಕಿ ಏನು ಕತೆ ಇವಾಗ? ಅಕ್ಕಿ ಎಲ್ಲ ಇದಾವೆ, ಸುಮ್ಕಿರಿ. ಅಕ್ಕಿನೂ ಬೇಡ, ಎಂತದು ಬೇಡ. ಮತ್ತೆ ಇನ್ನೊಂದೇನೋ ಮರ್ತು ಬಿಟ್ಟೆ ಕಣತೆ ಅಣ್ಣ. ಹಂಗೆ ಮೈ ತೊಳೆಯೋ ಸೋಪು ನಾವು ಯೂಸ್ ಮಾಡ್ತೀವಲ್ಲ, ಅದನ್ನ ಕೊಡಿ. ಹಂಗೆ ಪುಳಿಯೋಗರೆ ಪ್ಯಾಕೆಟ್ ಕೊಡ್ರಿ. ರವೆ 1 kg ಹಾಕಿ, ಮತ್ತೆ ಇಡ್ಲಿ ರವೆ ಕೊಡ್ರಿ. ಇಷ್ಟು ಕೊಡ್ರಿ ಸಾಕು, ನೋಡೋಣ. ಆಮೇಲೆ ಬೇರೆ ಬೇರೆ ಸಾಮಾನುಗಳು ನೋಡಿ ತಗೊಳ್ತೀವಿ ನಾವು. ಇಷ್ಟು ಇರ್ಲಿ ಇವಾಗ, ಹಾಕ್ರಿ ಬಿರ್ಬಿರ್ನೆ. ಸರಿ ಕಣಮ್ಮ, ಆಯ್ತು, ಹಾಕ್ಕೊಡ್ತೀನಿ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಅಜ್ಜಿ, ಗೌರಜ್ಜಿ, ಆತರ ಮಾಡಬೇಡ. ಆರಾಮಾಗಿ ಕೂತ್ಕೊಳ್ಳಿ ಒಂದ್ಗಳಿಗೆ. ಹಿಂಗೆ ರಪ್ಪನ ನಾನು ಐಟಮ್ಗಳೆಲ್ಲ ಕೊಟ್ಬಿಡ್ತೀನಿ. ಆರಾಮಾಗಿ ಕೂತ್ಕೊಳ್ಳಿ ನೀವು.